ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಎದುರು ನೀರಿಗಾಗಿ ಮಹಿಳೆಯರ ಪ್ರತಿಭಟನೆ. ಶಿಡ್ಲಘಟ್ಟ ಕುಡಿಯುವ ನೀರಿನ ತೀವ್ರ ಸಮಸ್ಯೆ ಎದುರಿಸುತ್ತಿರುವ ಮಾರಪ್ಪನಹಳ್ಳಿ ಗ್ರಾಮದ ಮಹಿಳೆಯರು ಖಾಲಿ ಬಿಂದಿಗೆಗಳನ್ನು ಹಿಡಿದು ಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ ಮಂಗಳವಾರ ಪ್ರತಿಭಟನೆ ನಡೆಸಿ ಕೂಡಲೇ ಶಾಶ್ವತವಾಗಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಅಧಿಕಾರಿಗಳನ್ನು ಆಗ್ರಹಿಸಿದರು. ಗ್ರಾಮದಲ್ಲಿ ಸರ್ಕಾರದ ವತಿಯಿಂದ ನಿರ್ಮಿಸಲಾಗಿರುವ 4 ಕೊಳವೆ ಬಾವಿಗಳ ಪೈಕಿ 3 ಈಗಾಗಲೇ ಕೆಟ್ಟು ಕಾರ್ಯನಿರ್ವಹಿಸದ ಸ್ಥಿತಿಯಲ್ಲಿವೆ. ಉಳಿದಿದ್ದ 1 ಕೊಳವೆ ಬಾವಿಯು ಇತ್ತೀಚೆಗೆ ಕೆಟ್ಟು ಹೋಗಿರೋದ್ರಿಂದ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಸಂಪೂರ್ಣ ಅಭಾವ ಉಂಟಾಗಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ಬೇರೆ ಮಾರ್ಗ ಇಲ್ಲದೆ ಗ್ರಾಮಸ್ಥರು ಸಮೀಪದ ಖಾಸಗಿ ತೋಟಗಳ ಕೊಳವೆ ಬಾವಿಗಳ ನೀರನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ತೋಟದ ಮಾಲೀಕರು ನೀರು ಪಡೆಯಲು ನಿರ್ಬಂಧ ವಿಧಿಸುತ್ತಿರೋದ್ರಿಂದ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಅಂತ ಮಹಿಳೆಯರು ತಮ್ಮ ಅಳಲನ್ನು ತೋಡಿಕೊಂಡರು. ಇನ್ನು ಪ್ರತಿನಿತ್ಯ ಕುಡಿಯುವ ನೀರಿಗಾಗಿ ದೂರಿಗೆ ಅಲೆದಾಡಬೇಕಾಗಿದ್ದು ಮನೆ ಬಳಕೆಯ ನೀರನ್ನು ಸಂಗ್ರಹಿಸಿಕೊಳ್ಳಲು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಹಿಳೆಯರು ಹಾಗೂ ಮಕ್ಕಳು ಹೆಚ್ಚು ತೊಂದರೆ ಅನುಭವಿಸ್ತಾ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಹಿಳೆಯರು ಗ್ರಾಮದಲ್ಲಿ ಕೆಟ್ಟು ನಿಂತಿರುವ ಕೊಳವೆ ಬಾವಿಗಳನ್ನು ಕೂಡಲೇ ದುರಸ್ತಿ ಮಾಡಬೇಕು ಅಥವಾ ಪರ್ಯಾಯವಾಗಿ ಟ್ಯಾಂಕರ್ ಮೂಲಕ ನಿಯಮಿತವಾಗಿ ಕುಡಿಯುವ ನೀರು ಪೂರೈಕೆ ಮಾಡಬೇಕು. ಜೊತೆಗೆ ಗ್ರಾಮಕ್ಕೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಆಗ್ರಹಿಸಿದರು. ಪಿಡಿಒ ಮೇಡಮ್ ಎಲ್ಲ ಬಂದು ನೋಡಿದ್ದಾರೆ, ರೆಡಿ ಮಾಡ್ತೀವಿ ಬಿಡ್ತೀವಿ ಅಂತ ಹೇಳಿದ್ರು, ಬಿಟ್ಟಿಲ್ಲ. 2 ವರ್ಷದಿಂದ ಇದೇ ಬಾಧೆ ಸರ್. ಒಂದಿನ ರೆಡಿ ಮಾಡಿದ್ರೆ ಮತ್ತೆ 6 ತಿಂಗಳು ನೀರು ಬರಲ್ಲ. ನಮ್ಗೆ ಇವಾಗ ನೀರ್ ಬೇಕು ಸರ್. ಊರಿಗೆ ನೀರಲ್ಲಿ ತುಂಬಾ ಅನಾನುಕೂಲ ಆಗಿದೆ. ಊರಲ್ಲಿ ಯಾರು ಬಿಡಲ್ಲ. ಊರಿಗೆ ನಮ್ಗೆ ನೀರ್ ಬೇಕು. ಹಸುಗಳವೆ ನೀರಿಲ್ಲ. ಬೋರ್ ಹತ್ರ ಹೋದ್ರೆ ಅವ್ರು ಬಿಡಲ್ಲ. ಸ್ವಂತ ಬೋರ್ ಹಾಕೊಂಡಿರೋರು. ನಮ್ಗೆ ನೀರ ಅವಸ್ಥೆ ಇಲ್ಲ ಇವಾಗ. ಅದು ಒಂದು ಸೋಮಾರ ಸರಿ ಮಾಡ್ತಾರೆ. 1-2 ದಿನ ಓಡ್ತದೆ, ಇನ್ನ ಒಂದು 20 ದಿನ ನೀರಿರಲ್ಲ. ಸರಿ ರಿಪೇರಿ ಮಾಡವ್ರ ಸರಿ ರಿಪೇರಿ ಮಾಡವ್ರ. ಎಷ್ಟು ದಿನದಿಂದ 6 ತಿಂಗಳಿಂದ 6 ಸರಿ ರಿಪೇರಿ ಮಾಡವ್ರ. 6 ತಿಂಗಳು ನೀರಿಲ್ಲ. ನಾವು ಬಂದು ಇಲ್ಲಿ ಗಲಾಟೆ ಮಾಡಿದ್ರೆ ರಿಪೇರಿ ಮಾಡ್ತಾರೆ. 2 ದಿನ ಓಡ್ತದೆ, ಆಮೇಲೆ ಕಟ್ಟೋತದೆ, ಆಮೇಲೆ 1 ತಿಂಗಳು ನೀರಿರಲ್ಲ. 1 ತಿಂಗಳು ನೀರಿರಲ್ಲ. ಜನಗಳಿಗೆ ಸಮಸ್ಯೆ ಆಗುತ್ತೆ. ಅವರು ಬಂಬಡಿ ಮಾಡಿ ನಮ್ಮ ಗೋರ್ಗಳ ಹತ್ರ ಬರ್ತಾರೆ. ನಾವು ಬೈತೀವಿ, ನಾವು ನೀರು ಬಿಡಲ್ಲ. ಅವ್ರು ಇವಾಗ ಗಲಾಟೆ ಮಾಡ್ಕೊಂಡು ಬಂದವ್ರೆ. ನಮ್ಗೆ ನೀರಿಲ್ಲ ಅಂತ ಬಂದವ್ರೆ. ನೀವು ಬಿಡ್ತಾ ಇದ್ರಿ ಇಷ್ಟು ದಿವಸ? ಎಲ್ಲ ಒಂದು ಜೀವಗಳಿಗೆ ನೀರಿಲ್ಲ, ಜನಗಳಿಗೆ ನೀರಿಲ್ಲ, ತೊಂದರೆ ಆಗೈತೆ. ಆಮೇಲೆ ಈಗ ಒಂದು ತಿಂಗಳಿಗೆ ಒಂದ್ಸಲಿ ರಿಪೇರಿ ಮಾಡ್ತಾರ. 1 ತಿಂಗಳು ನೀರಿರಲ್ಲ. ರಮೇಶ ಸರ್.
ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.